Hello guys, welcome back to my channel. ಬನ್ನಿ ಪೂಜೆ ಮಾಡೋಣ. ಪೂಜೆ ಎಲ್ಲ ಮಾಡಿ ಆಯಿತು. ಗೈಸ್ ನಾವು ಜುಡಿಯೋಗೆ ಹೋಗ್ತಾ ಇದ್ದೀವಿ. ನನಗೆ ನೋಡಕ್ ಬಂದಿರೋದು ಅಥವಾ ನಿಮಗೆ ತಗೊಳಕ್ ಬಂದಿರೋದು ಇಲ್ಲಿ ಗೈಸ್. ಇವರು ಅಂತೂ ಅವರಿಗೆ ನೋಡ್ಕೊಂತಾರೆ, ಬನ್ನಿ ನನಗೆ ನಾನೇ ನೋಡ್ಕೊಂತೀನಿ ಬಂದ್ರೆ. ಇದು ನನಗೆ ನಾನು ಹುಡುಗಿದನಕ ಟ್ರಯಲ್ ಮಾಡ್ಕೊಂಡು ಬಂದ ನಮ್ಮಣ್ಣ ಬಂದ. Bye bye guys, see you tomorrow. Hello guys, welcome back to my channel Bindu Vlogs. ಏನು ಮಾಡ್ತಾ ಇದೆಯಾ ಮಮ್ಮಿ? ಹಾಂ, ರೊಟ್ಟಿ ಮಾಡ್ತಾ ಇದೆಯಾ? ಇವತ್ತು ಮಗನ ಬರ್ತಡೆಗೆ ಒಳ್ಳೆ ಸ್ಪೆಷಲ್ ಏನಾದ್ರು ಮಾಡೋದು ಬಿಟ್ಟು ರೊಟ್ಟಿ ಮಾಡ್ತಾ ಇದೆಯಾ? ಬಾಕ್ಸ್ ತೆಗೆದ್ರೆ ಹಂಗೆ ಹೋಗೇ ಬರ್ತಾ ಇದೆ. ಗೈಸ್ ನಾನು ಇವಾಗ ಸ್ನಾನ ಮುಗಿಸಿ ಬಂದೆ, ಪೂಜೆ ಮಾಡಬೇಕು. ಬನ್ನಿ ಪೂಜೆ ಮಾಡೋಣ. ಏನು ಮಾಡ್ತಾ ಇದೆಯಾ? ನನ್ನ ಮಗಳು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ. ದೇವ್ರ ಮನೆ ಎಷ್ಟು ರೆಡಿ ಮಾಡಿಬಿಟ್ಟಿದ್ದಾನೆ. ಪೂಜೆ ಎಲ್ಲ ಮಾಡಿ ಆಯಿತು. ನೋಡ್ಕೋ, ಒಂದು ಸ್ವಲ್ಪ ಆಚೆ ಹೋಗ್ತೀನಲ್ಲ ಹುಡುಗಿರಿಗೆಲ್ಲ ನಮ್ಮ ಕಪ್ಪಗಿರಿ ಅಂತ ಗೈಸ್ ನಾವು ಜುಡಿಯೋಗೆ ಹೋಗ್ತಾ ಇದ್ದೀವಿ ಇವನಿಗೆ ಬಟ್ಟೆ ತೊಗೊಂಡು ಬರೋಕ್ಕೆ. ನೆನ್ನೆನೇ ಹೋಗ್ಬೇಕಿತ್ತು, ಬಟ್ ನೆನ್ನೆ ಸಂಜೆ ಮಳೆ ಸ್ಟಾರ್ಟ್ ಆಗೋಯ್ತು, ಅದಕ್ಕೆ ನೆನ್ನೆ ಹೋಗೋಕ್ಕಾಗಿಲ್ಲ ಅಂತ ಇವಾಗ ಹೋಗ್ತಾ ಇದ್ದೀವಿ. ಜುಡಿಯೋ ರೀಚ್ ಆದ್ವಿ ಇವಾಗ. ನನಗೆ ನೋಡಕ್ ಬಂದಿರೋದು ಅಥವಾ ನಿಮಗೆ ತಗೊಳಕ್ ಬಂದಿರೋದು ಇಲ್ಲಿ ಒಟ್ಟಿನಲ್ಲಿ ಟೈಮ್ ಆಗುತ್ತಲ್ಲ ಬಂದ್ರಿ. ಇನ್ನೂ ನಂಗೆ ಸಖತ್ ಕೆಲಸಗಳವೆ. ಗೈಸ್ ಇವರಿಗೆ ಮನ್ಸು ತುಂಬಲ್ಲ, ಬರೀ ಅವ್ರಿಗೆ ನೋಡ್ಬಿಟ್ಟು ಆಮೇಲೆ ನಂದಕ್ಕೆ ನೋಡ್ತಾರೆ. ಗೈಸ್ ಇವರು ಅಂತೂ ಅವರಿಗೆ ನೋಡ್ಕೊತಾರೆ, ಬನ್ನಿ ನನಗೆ ನಾನೇ ನೋಡ್ಕೊತೀನಿ ಬಂದ್ರೆ. ಗೈಸ್ ಈ ಥರದ್ದು ಬೇಸಿಗೆಗಾಲದಲ್ಲಿ ಅಂದರೆ ಸಮ್ಮರಲ್ಲಿ ಚೆನ್ನಾಗಿರುತ್ತೆ ಗೈಸ್. ಇದು ತಣ್ಣ ಗಾಳಿ ಬರುತ್ತೆ, ತುಂಬ ಹಳೆ ಕಾಳು ಥರ ಅನಿಸ್ತಿಲ್ವ? ನಮ್ಮಮ್ಮ ನಂಗಂತ ಇದು ನೋಡ್ತಿದ್ದಾರೆ, ತಗೊಂಬ ಚೆನ್ನಾಗಿದೆ ಇದನ್ನು. ಅಕ್ಕ ನಾನು ಹುಡುಗಿನೇ ಅಕ್ಕ ಕುರ್ತಾ ಥರ ಕಾಣಿಸ್ತಿಲ್ವ ನನಗೆ? ಶರ್ಟ್ ತಲೆ ನಂಗೆ ಇಷ್ಟ ಆಯ್ತು. ಇದು ನನಗೆ ನಾನು ಹುಡುಗಿದನಕ್ಕ ದೊಡ್ಡವ್ರ ಸೈಜ್ ಅಂತೆ. ಇದು ನಂಗೆ ಆಗೋದು ದೊಡ್ಡವ್ರ ಸೈಜ್ ಅಂತೆ. ಇದನ್ನ ಡೈಲಿ ಯೂಸಿಗೆ ಹಾಕೊಂಡು ತಗೊಂಡೋಗ್ಬೇಕು. ದೊಡ್ಡ ಸೈಜ್ ಅಂದರೆ ಇಲ್ಲ ನನ್ಗೆ ಆಗುತ್ತೆ ಅಂತ. ಗೈಸ್ ನನಗೆ ಇದೇ ಇಷ್ಟ ಆಗಿದೆ ಗೈಸ್. ಗರ್ಲ್ಸ್ದೇ ನನಗೆ ಹೋಗಿ ಸಿಗ್ತಾ ಇದ್ದು ನೋಡ್ರಿ, ಗರ್ಲ್ಸ್ದೇ ಹುಡುಕ್ತಾರೆ ನಂಗೆ ಬೇಕು ಅಂತ. ಚೆನ್ನಾಗಿದೆ ಅಲ್ಲ? ಅಕ್ಕ ಟೋಪಿ ಬೇಕಾ? ಅದನ್ನೇ ತಲೆ ಮೇಲೆ ಹಾಕೊಂಡ್ಬಿಟ್ಟು ಟೋಪಿ ರೇ ಅಕ್ಕ. ಅದು ಬರೀ ನಮ್ಮ ಅಕ್ಕನಿಗೆ ಇದಕ್ಕೆ ಏನಂತಾರೆ ಶೆಡ್ಗಳೆಲ್ಲ ಕಲೆಕ್ಷನ್ ನನಗೆ ಇಲ್ಲ. ಗೈಸ್ ಅವಳು ಬಟ್ಟೆ ತೋರಿಸಿದ್ರೆ ಗೈಸ್ ಬೀರೂ ಸಾಲಲ್ಲ ಅವಳು ಬಟ್ಟೆ ಇರೋದಕ್ಕೆ ನನಗೆ ಎಲ್ಲ. ಅಯ್ಯೋ 11 to 12 ಇಯರ್ಸ್ ಕೊಟ್ಟಿದ್ದೀನಿ ಬಿಡು. 12 to 13 ಕೊಟ್ಟಿರೋದು. 12 to 14 ಕೊಂಡೆ ನಾನು ಎಷ್ಟು ಗೊತ್ತಿಲ್ಲ. ಉದ್ದ ಆಗ್ತಾ ಇತ್ತು ಅಲ್ಲಿ. ಇನ್ನು 12 to 13 14 ಕೊಡ್ತಾರಂತೆ. 13 to 14 ಇದೇ ಉದ್ದ ಆಗ್ತಾ ಐತೆ. ಇವರು ಬಿಟ್ಬಿಟ್ರೆ ಇನ್ನು 4 ಟ್ರಯಲ್ ಮಾಡ್ಕೊಂಡ್ ಅವ್ನು ಡಿಗ್ರಿಗೆ ಹೋಗೋವರೆಗೂ ಆಗೋ ಥರ ಕೊಡಿಸ್ಬಿಡ್ತಾರೆ ನಮ್ಮಮ್ಮ ಬಿಟ್ಟರೆ. ಇವಾಗ ಗೈಸ್ ನಾನು ಟ್ರಯಲ್ ಮಾಡ್ಕೊಂಡ್ಬರ್ತೀನಿ ಒಂದು ನಿಮಿಷ. ಟ್ರಯಲ್ ಮಾಡ್ಕೊಂಡು ಬಂದ. ಅದು ಟ್ಯಾಂಕ್ ಟಾಪ್ ಹಂಗೆ ಬರೋದು, ಅದು ಒಳಗಡೆದು. ಇದು ಕರೆಕ್ಟಾಗಿಲ್ವಂತೆ, ಇನ್ನು ದೊಡ್ಡ ಸೈಜ್ ಬೇಕಂತೆ ಈ ಮಹಾತಾಯಿಗೆ. ಇವ್ರಿಗೆ ಬಟ್ಟೆ ಒಪ್ಸೋ ಅಷ್ಟಲ್ಲಿ ನನಗೆ ಹುಚ್ಚಿಡ್ದು ಹೋಗ್ಬಿಡ್ಬೇಕು.
ಮತ್ತು 13 to 14 ದೊಡ್ಡದಾಗುತ್ತಮ್ಮ. ಅಯ್ಯಪ್ಪ ನಿಜ, ನಮ್ಮಮ್ಮ ಬಿಟ್ಟರೆ ಮದುವೆ ಆದಮೇಲೆ ಹಾಕೋ ಅಂಥ ಬಟ್ಟೆನೂ ಕೊಡಿಸ್ಬಿಡ್ತಾರೆ ಇವಾಗಲೇ. ಯೂಸ್ ಆಗುತ್ತೆ, ಚಿಕ್ಕದಾಗುತ್ತೆ ಅಂದ್ಕೊಂಡು. ಬಟ್ಟೆ ತೊಗೊಂಡು ಬರೋಕ್ಕೆ ಯಾರ ಜೊತೆ ಬಂದರೂ ನಮ್ಮ ಅಮ್ಮನ ಜೊತೆ ಬರಬಾರ್ದು. ಜೂಡಿಯೋ ಕೆಳಗಡೆನೆ ಸ್ಟಾರ್ ಬಜಾರ್ ಇತ್ತು. ಸ್ವಲ್ಪ ತರಕಾರಿ ಮತ್ತು ರೇಷನ್ ಐಟಮ್ಸ್ ತೊಗೊಳೋದಿತ್ತಂತ ಅಲ್ಲಿಗೆ ಹೋದ್ವಿ. ಜೀವ ಬರುತ್ತೆ. ಗಸಿ ಹೊಡ್ಕೊಂಡ್ಬಿಟ್ಟು ನಮ್ಮ ಮಗು ಹೋದ್ರೆ ಏನಂತಾರೆ, ಏನೇ ಹೇಳಿದ್ರೆ ಗೈಸ್ ಮಾಡ್ಕೊಂಡ್ಬಿಟ್ಟು ಹೆಸರು ಗಸಿ ಹೊಡ್ಕೊಂಡು ಗೈಸ್. ಇವಾಗ ಯತ್ನ ಬಂತು, ಏನೇನು ಯತ್ನ ಬಂದಿಲ್ಲ ಅಂದರೆ ಈ ಥರ ಮಾಡಿ ಬರುತ್ತೆ. 2 ಕೈ ಗೈಸಲ್ಲಿ ಯಾವುದೋ ಪಾಪು ಅಲ್ಲಿನ ಬೆಂಡೆಕಾಯಿ ಜೊತೆ ಕುಂಕು ಆಡ್ಬೋದು. ಕುಂಕುನ ಅಲ್ಲೇ ಇದ್ದಾರೆ, ಬನ್ನಿ ಬೇಗ ಹೋಗೋಣ. ಅವ್ರ ಹತ್ರ ಓಡೋಗ್ಬಿಟ್ರೆ ಕಷ್ಟ ಇಲ್ಲ ಅಂತ ಹುಡ್ಕೊಂಡು ಹೋಗೋಣ ನಾನು ಅವ್ರನ್ನ. ಅವಕಾಡೋ, ಕಾಡು ತೊಂಡೆಕಾಯಿ. ನಮ್ಮ ಅಕ್ಕ ಇದು ನಾಯಿ ಮರಿ ಹಿಡ್ಕೊಂಡಂಗೆ ಹಿಡ್ಕೊಂಡು ಓಡಾಡ್ತಾಳೆ. ಸ್ಟಾರ್ ಬಜಾರಲ್ಲಿ ಬಿಲ್ಲಿಂಗ್ ಆಗ್ತಿದೆ. ಹಬ್ಬ ಗೈಸ್, ಕೊನೆಗೂ ಈ ಜೂಡಿಯೋ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ. ಮತ್ತು ಕೆಳಗಡೆ ಸ್ಟಾರ್ ಬಜಾರಲ್ಲಿ ಸ್ವಲ್ಪ ರೇಷನ್ ಏನು ತರೋದಿತ್ತು, ಮೇನು ಅದು ತೊಗೊಂಡು ಬಂದವರೆಲ್ಲ ಅನ್ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಪಾಪ ಗೈಸ್, ನಮ್ಮಮ್ಮ ಬಿರಿಯಾನಿಗೆ ಸೊಪ್ಪು ತೊಗೊಂಡು ಬರೋಕ್ಕೆ ಅಂತ ಹೋದ್ರೆ ಎಲ್ಲ ಕೊಳ್ತೋಗಿರೋ ಪುದೀನ ಕೊಟ್ಬಿಟ್ಟವ್ರಂತೆ, ಬೈತಾರೆ ಅದಕ್ಕೆ. ಇಷ್ಟು ಪುದೀನ ಫುಲ್ ಕೊಳ್ತೋಗಿದೆ, ಅಷ್ಟೇ ಚೆನ್ನಾಗಿದೆ ಅದು. ಯಪ್ಪ ಮಳೆ ನೋಡಿ ಗೈಸ್, ಫುಲ್ಲು ಗಾಳಿ ಮಳೆ, ಸರಿ ಮಳೆ ಬರ್ತಾ ಇದೆ ಮಾತ್ರ. ನೆನ್ನೆ ಆವಿನ ಕಲ್ಲಿನ ಮಳೆ ಬಿತ್ತು, ಇವತ್ತೇನು ಆವಿನ ಕಲ್ಲಿಲ್ಲ, ಜೋರು ಗಾಳಿ ಮಳೆ. ಇವಾಗ ನಮ್ಮ ಅಕ್ಕ ಬಂದಿದ್ದಾಳೆ ಮೆಟ್ರೋ ಸ್ಟೇಷನ್ ಹತ್ರ, ಅವಳನ್ನ ಪಿಕ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಮಳೆ ನಿಂತಿದೆ, ಆದರೂ ಸೇಫ್ಟಿಗಿರಲಿ ಅಂತ ಛತ್ರಿಯನ್ನು ಎತ್ಕೊಂಡಿದ್ದೀನಿ. ಬಂದ ನಮ್ಮಣ್ಣ ಬಂದ, ಡ್ಯೂಡ್ ಬಂದ. ಇವಾಗ ನಾ ಯಾಕಲ್ಲ ನೋಡ್ದೆ. ಅಯ್ಯೋ ಹಂಗಲ್ಲ, ನೀವು ಜಾಮ್ ಹೊರಟು ಹೋಗ್ತೀನ್ರಿ, ಇಷ್ಟ ಆಗ್ತಿರುತ್ತಾ? ಜಾಮೂನ್ಗೆ ಆರ್ಗ್ಯುಮೆಂಟ್ ನಡೀತಾ ಇದೆ. ಜಾಸ್ತಿ ಸ್ಮೂತ್ ಆಗ್ಬಿಟ್ಟೆ, ಟೇಸ್ಟ್ ಬ್ಯಾಕ್ ಸಿಗಲ್ಲ. ಸ್ವಲ್ಪ ಕರುಮ್ ಒಳಗಡೆ ಚೆನ್ನಾಗಿರುತ್ತೆ. ಕರುಮ್ ಅಂದ್ರೆ ಕೋಡ್ ಬೇಯ್ತಾರಲ್ಲ, ಸುಮ್ಮನೆ ಲೈಟ್ ಆಗಿ ಸ್ವಲ್ಪ ಕ್ರಂಚಿ ಇರ್ಬೇಕು. ಅದು ಹಂಗಲ್ಲ, ಸ್ವಲ್ಪ ಲೇರ್ ಆಚೆ ಆಡಾಗಿರ್ಬೇಕು, ಸ್ವಲ್ಪ ಲೈಟ್ ಆಗಿ ಆಡಾಗಿರ್ಬೇಕಾ? ಹ್ಯಾಪಿ ಬರ್ಡೇ ಟು ಯು. ವೈಟ್ ಮ್ಯಾಚ್ ಮಾಡ್ತಾನೆ ಇಲ್ಲಿ ನೋಡಿ. ಕತ್ತಂಚಕ್ಕೆ ಯಪ್ಪ ಯಾಕಂತ ಮೇಲದ ಕಷ್ಟ ಗುರು, ಡವ್ ಅಲ್ಲ ಕಷ್ಟ. ಫೋಟೋ ತೆಗಿ, ಫೋಟೋ ಇಡ್ತೀನಿ ಆಮೇಲೆ. ಓ ಹೀರೋ ತಿನ್ನಲ್ಲೇ ಅಲ್ಲಿ ವಿಡಿಯೋ ಮಾಡಲ್ಲ ನೀನು. ಅವನ್ ಮರದಿ ಕೊಡ್ತಾರ ಅಲ್ಲಿ. ಚಿಕ್ಕ ಮಟ್ಟಗಳಾಯ್ತು ನೀನು, ಚಿಕ್ಕ ಮಟ್ಟಗಳ ಕೋಪ ಮಾಡ್ಬೋದ್ಯಾ? ಅಯ್ಯೋ ದಿಗಂತ ಅವತ್ತು ಸೀರೆ ಪ್ಲೇಟಿಂಗ್ ಮಾಡಕ್ ಒಂದ್ ಸರಿಯಾಗಿ ಇಟ್ಕೊಂಡು ನಾನು ಸೀರೆನ ಉಟ್ಕೊಳ್ಳೋ ಅಂತ ಮುಂಚ್ಕೊಂಡಿದ್ಲು, ಮುಂಚ್ಕೊಂಡು ಬಾಗ್ಲ ಹೋಗಿ ಮಲಿಕೊಂಡ್ಬಿಟ್ಟಿದ್ಲು. ಮತ್ತೆ ಕೋಪ ಮಾಡ್ದ ಅವರಿಗೆ ಕಟ್ ಮಾಡ್ಕೊಂಡು ಮಾತಾಡು. ನೀನ್ ಹೆಸರು ನೀಟಾಗಿ ಒಲ್ಸ್ಕೊ. ನಾನು ಆಫೀಸ್ ಜಾಬ್ ಹಾಕೊಂಡ್ ಕರ್ಕೊಳೋದು. ಇರಲ್ಲ ಮಾತಾಡಲ್ಲ, ಏನೋ ಮಾತಾಡ್ತೀಯಲ್ಲ.
ಹೇಳ್ತೀಯಾ ಬರೀ ಈ ಥರ ಆಡ್ಕೊಂಡು ಹೇಳ್ಬಿಟ್ಟು ಏನಾಗಲ್ಲ ಎತ್ತೇ ಬಿಟ್ಟ ಪಲ್ಟಿ ಓಡಿಸ್ಕೊಂಡು ಏನಾಯ್ತು ರೋಸ್ಟೆಡ್ ಆನಿಯನ್ ಅಂತ ಹೇಳಕ್ ಬರ್ಲಿಲ್ಲ ಸೀದಿರೋ ಏನ್ ತಿಂಗ ಜಿಮ್ ಮಾಡಿಸ್ಕೊಂತೀಯಾ ನೋಡ್ರಿ ನಮ್ಮ ಆಂಟಿ ಮಾಡಿರೋದು ಬಾತು ಬಿರಿಯಾನಿ ಕಣೋ ಅದೇ ವೆಜ್ ಬಿರಿಯಾನಿ ಅದೇ ಆನೆಸ್ಟ್ ಆಗಿದೆ ಚೆನ್ನಾಗಿದೆಯಾ ಬಿರಿಯಾನಿ ಮಾರ್ಬಲೇಸ್ ಅವಳು ಅಂತ ಹೇಳು ಅವಳು ಅದೇ ಶ್ರೀ ಬರೀ ಇಂಗ್ಲೀಷು ಕನ್ನಡದಲ್ಲಿ ಹೇಳು. ಪಟಾಕಿ ನನ್ ಬರ್ತಾಳ ಗುರುಗಳೇ ಅನ್ನೋದೀಗ ಟೀಚರ್ ಗೈಸ್ ನನ್ ಬರ್ತಾಳ ಎಲ್ಲರೂ ಪಟಾಕಿ ಹೊಡಿತಾರೆ ನೋಡ್ರಿ ನಿಮ್ ಬರ್ತಾಳ ಯಾರ ನೋಡ್ತಾರಾ ಏನ ಪಟಾಕಿ ಎಲ್ಲಿ ಫೋನ್ ಹಿಡ್ಕೊಂಡು ಬ್ಲಾಗ್ ಮಾಡೋದಾಗೋಯ್ತು ನನ್ನ ಜೀವನ ಹೇಳ್ರಿ ಹೆಂಗೈತೆ ನೀನ್ ಹೇಳು ಫಸ್ಟು ಹೆಂಗಾಯ್ತ ಶಿಷ್ಯ ಇವ್ರು ಹೇಳಕ್ಕೆ ಜಗಳ ಆಡ್ತಾರಪ್ಪ ನೀನ್ ಹೇಳು ಅಂತ ಸೂಪರ್ ಎಲ್ಲ ನೀಟಾಗಿ ರೌಂಡ್ ಕುತ್ಕೊಂಡಿದೀವಿ ತಿಂದ್ರೆ ಹೊಟ್ಟೆ ನೋಡ್ರಿ ಎಲ್ಲ ತಿಂದಿದ್ದೀರಿ ಬಾಯ್ ಬಾಯ್ ಗೈಸ್ ಸಿ ಯು ಟುಮಾರೋ